ಎಲ್ರಿಗೂ ನಮಸ್ಕಾರ, ಕರ್ನಾಟಕಕ್ಕೆ ಸ್ವಾಗತ. ಟಾಕ್ಸಿಸ್, ಟ್ರಸ್ಟ್, ಎಮೋಷನ್, ಸೆಕ್ಸ್. ನಿರ್ದೇಶಕಿ ಗೀತು ಮೋಹನ್ ದಾಸ್. ಎಲ್ಲರೂ ನನ್ನ ಅನುಮಾನದಲ್ಲಿ ನೋಡಿದಾಗ ನನ್ನೇ ನಂಬಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಟಾಕ್ಸಿಕ್ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಯಾಕೆ ಯಶ್ ಬಗ್ಗೆ ಅಷ್ಟೊಂದು ಎಮೋಷನಲ್ ಆದ್ರು? ಇದಕ್ಕೆ ಯಶ್ ಮೇಲಿನ ಆ ನಂಬಿಕೆಯ ಹಿಂದಿದೆ ದೊಡ್ಡ ಕಥೆ. ಒಬ್ಬ ನಿರ್ದೇಶಕಿ, ಒಬ್ಬ ದೊಡ್ಡ ಸ್ಟಾರ್ ನಟನ ಬಗ್ಗೆ ಮಾತನಾಡುವಾಗ ಭಾವುಕರಾಗೋದು ಸಾಮಾನ್ಯ. ಆದ್ರೆ ಯಶ್ ನನಗೆ ಕೇವಲ ಒಬ್ಬ ನಟ ಅಲ್ಲ, ಯಶ್ ಒಂದು ಎಮೋಷನ್. A brilliant actor, amazing co-writer. Yash to me is an emotion. ಅಂತ ಗೀತು ಮೋಹನ್ ದಾಸ್ ಹೇಳುವಾಗ ಅವರ ಧ್ವನಿಯಲ್ಲಿದ್ದ ಭಾವನೆ ನೋಡಿದ್ರೆ ಇದು ಕೇವಲ ಟಾಕ್ಸಿಕ್ ಸಿನಿಮಾದ ಕಥೆ ಅಲ್ಲ ಅನ್ನೋದು ಅರ್ಥವಾಗುತ್ತೆ. ಯಾಕಂದ್ರೆ ಗೀತು ಅವರ ಮೇಲೆ ಯಶ್ ಇಟ್ಟ ನಂಬಿಕೆಯ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಒಮ್ಮೆ ಯೋಚಿಸಿ, ನಿಮ್ಮ ಕನಸನ್ನ ಯಾರು ನಂಬದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮ ಜೊತೆ ನಿಂತ್ರೆ ಆ ವ್ಯಕ್ತಿ ನಿಮಗೆ ಏನಾಗ್ತಾರೆ? ಗೀತು ಅವರ ಪಾಲಿಗೆ ಆ ವ್ಯಕ್ತಿ ಯಶ್. ಇವತ್ತು ನಮಗೆ ಗೀತು ಮೋಹನ್ ದಾಸ್ ಅಂದ್ರೆ ಟಾಕ್ಸಿಕ್ ನಿರ್ದೇಶಕಿ. ಆದ್ರೆ ಅವರ ಜರ್ನಿ ಇಲ್ಲಿಂದ ಶುರುವಾಗಿಲ್ಲ. ನಟಿಯಾಗಿ ಚಿತ್ರರಂಗಕ್ಕೆ ಬಂದ ಗೀತು ನಂತರ ನಿರ್ದೇಶಕಿಯಾಗಿ ಲಯರ್ಸ್ ಡೈಸ್, ಮೊಥೋನ್ನಂತಹ ವಿಭಿನ್ನ ಸಿನಿಮಾಗಳ ಮೂಲಕ ತಮ್ಮದೇ ಗುರುತು ಮೂಡಿಸಿದ್ರು. ಅವರ ಸಿನಿಮಾಗಳಲ್ಲಿ ಮಾಸ್ಗಿಂತ ಮನುಷ್ಯನ ಭಾವನೆ, ನೋವು ಮತ್ತು ಸಂಬಂಧಗಳಿಗೆ ಹೆಚ್ಚು ಜಾಗ ಇತ್ತು. ಅದೇ ವಿಭಿನ್ನ ಸಿನಿಮಾ ವಿಷನ್ ಒಂದು ಹಂತದಲ್ಲಿ ಯಶ್ ಅವರ ಜಗತ್ತಿನ ಜೊತೆ ಸೇರಿತು. ಅದೇ ಟಾಕ್ಸಿಕ್. ಕೆಜಿಎಫ್ ನಂತರ ಯಶ್ಗೆ ದೊಡ್ಡ ಸ್ಟಾರ್ ಇಮೇಜ್ ಸಿಕ್ಕಿತು. ಅವರ ಮುಂದೆ ಮತ್ತೊಂದು ಮಾಸ್ ಸಿನಿಮಾ ಮಾಡೋದು ಸುಲಭದ ಆಯ್ಕೆಯಾಗಿತ್ತು. ಆದ್ರೆ ಯಶ್ ಆಯ್ಕೆ ಮಾಡಿಕೊಂಡಿದ್ದು ಗೀತು ಮೋಹನ್ ದಾಸ್. ಯಾಕಂದ್ರೆ ಗೀತು ಅವರ ವಿಷನ್ ನಲ್ಲಿ ಯಶ್ಗೆ ತಾನು ಹಿಂದೆ ಮಾಡಿರದ ಏನೋ ಒಂದು ಹೊಸತನ ಕಾಣಿಸಿತ್ತು. ತನ್ನ ಕಂಫರ್ಟ್ ಝೋನ್ ಬಿಟ್ಟು ಒಬ್ಬ ವಿಭಿನ್ನ ನಿರ್ದೇಶಕಿಯ ವಿಷನ್ ಮೇಲೆ ನಂಬಿಕೆ ಇಡೋದು, ಅದೇ ಯಶ್ ಅವರ ದೊಡ್ಡ ರಿಸ್ಕ್. ಮತ್ತು ಅದೇ ಗೀತು ಅವರಿಗೆ ದೊಡ್ಡ ವಿಷಯ. ಯಾಕಂದ್ರೆ ಅವರ ಮಾತಿನ ಪ್ರಕಾರ ತಮ್ಮನ್ನ ಎಲ್ಲರೂ ನಂಬದ ಸಮಯದಲ್ಲಿ ಯಶ್ ತಮ್ಮನ್ನ ನಂಬಿದ್ರು. ಅದಕ್ಕೆ ಅವರ ಬಾಯಿಂದ ಬಂದ ಯಶ್ ಒಂದು ಎಮೋಷನ್. ಅದು ಕೇವಲ ಹೊಗಳಿಕೆ ಅಲ್ಲ, ಅದು ಕೃತಜ್ಞತೆ. ಎಲ್ಲರೂ ನನ್ನ ಅನುಮಾನದಲ್ಲಿ ನೋಡಿದಾಗ ನನ್ನೇ ನಂಬಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ನನ್ನ ಮೇಲೆ ನೀವೆಲ್ಲ ಇಟ್ಟು ನಂಬಿಕೆನ ನಾನು ಉಳಿಸ್ಕೋತೀನಿ. ಇನ್ನು ಟಾಕ್ಸಿಕ್ನ ಮತ್ತೊಂದು ವಿಶೇಷತೆ ಏನಂದ್ರೆ, ಗೀತು ಮತ್ತು ನಯನತಾರ ಇಬ್ಬರು ಸುಮಾರು 2 ದಶಕಗಳ ಹಿಂದೆ ನಟಿಯರಾಗಿ ಕೆಲಸ ಮಾಡಿದ್ದವರು. ಅಂದು ಇಬ್ಬರು ಕ್ಯಾಮೆರಾ ಮುಂದೆ. ಇಂದು ಗೀತು ನಿರ್ದೇಶಕಿ, ನಯನತಾರ ನಟಿ. ಒಮ್ಮೆ ನಟಿಯಾಗಿದ್ದ ಗೀತು ಇಂದು ನಯನತಾರಾಗೆ ನಿರ್ದೇಶನ ಮಾಡ್ತಿದ್ದಾರೆ. ಇದು ಗೀತು ಅವರ ಜರ್ನಿ ಎಷ್ಟು ದೂರ ಬಂದಿದೆ ಅನ್ನೋದಕ್ಕೆ ಒಂದು ಸುಂದರ ಉದಾಹರಣೆ. ಹಾಗಾದ್ರೆ ಟಾಕ್ಸಿಕ್ ನಲ್ಲಿ ಏನಿದೆ? ಯಶ್ ಅವರ ಸ್ಟಾರ್ ಪವರ್, ಗೀತು ಅವರ ವಿಭಿನ್ನ ಸಿನಿಮಾ ವಿಷನ್ ಮತ್ತು ನಾವು ಹಿಂದೆ ನೋಡಿರದ ರೀತಿಯಲ್ಲಿ ಯಶ್ ಅವರನ್ನ ತೋರಿಸುವ ಪ್ರಯತ್ನ. ಹಾಗಾಗಿ ಗೀತು ಹೇಳಿದ ಯಶ್ ಒಂದು ಎಮೋಷನ್. ಈ ಮಾತಿನ ಹಿಂದೆ ಕೇವಲ ಒಬ್ಬ ಹೀರೋ ಮತ್ತು ನಿರ್ದೇಶಕಿಯ ರಿಲೇಶನ್ಶಿಪ್ ಇಲ್ಲ, ಒಬ್ಬರ ಕನಸನ್ನ ಮತ್ತೊಬ್ಬರು ನಂಬಿದ ಕಥೆ ಇದೆ. ಯಶ್ ಗೀತು ಅವರನ್ನ ನಂಬಿದ್ದಾರೆ, ಗೀತು ಯಶ್ ಅವರನ್ನ ನಂಬಿದ್ದಾರೆ. ಆ ನಂಬಿಕೆಯ ಫಲಿತಾಂಶವೇ ಟಾಕ್ಸಿಕ್. ಹಾಗಾದ್ರೆ ನಿಮ್ಮ ಪ್ರಕಾರ ಟಾಕ್ಸಿಕ್ ಯಶ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ಕೆಜಿಎಫ್ ಮೂಮೆಂಟ್ ಆಗತ್ತಾ, ಅಥವಾ ಯಶ್ ಅವರನ್ನೇ ಹೊಸದಾಗಿ ಪರಿಚಯಿಸುವ ಸಿನಿಮಾ ಆಗತ್ತಾ? ನಿಮ್ಮ ಆನ್ಸರ್ ಕಮೆಂಟ್ ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಯಶ್ ಫ್ಯಾನ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಸಿನಿಮಾ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಒಂದು ಕನಸನ್ನ ನಂಬಿದ ಇಬ್ಬರು ಕಲಾವಿದರ ಕಥೆ. ಇದು ಟಾಕ್ಸಿಕ್. Thank you so much. I love you all.